ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಗ್ರ್ಯಾಂಡ್ ಫಿನಾಲೆ ಮುಗ್ದೋಯ್ತು. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಾಳು ಬೆಳಗುಂದಿ ಹಾಡಿರ್ತಕ್ಕಂಥ ಹಾಡು ಅದ್ಭುತವಾಗಿ ಇತ್ತು. ಆದರೆ ಆ ಹಾಡು ಹಾಡಿ ಮುಗಿಸ್ತಾ ಇದ್ದಂತೆ ಬಾಳು ಬೆಳಗುಂದಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಲ್ಲಿಂದ ಎಲ್ರಿಗೂ ಕೂಡ ಒಂದು ದಿಗ್ಭ್ರಮೆ ಆಗಿಬಿಡ್ತು ಅಂತಲೇ ಹೇಳ್ಬಹುದು. ಯಾಕಂದರೆ ಯಾರೂ ಕೂಡ ಹುಯ್ಯ ಕೂಡ ಮಾಡ್ಕೊಂಡಿರಲಿಲ್ಲ ಬಾಳು ಬೆಳಗುಂದಿ ಈ ಒಂದು ವೇದಿಕೆಯಲ್ಲಿ ಈಗ ಅಳ್ತಾನೆ ಅಂತ. ಸೊ ಆ ಹಾಡು ಆಡ್ತಾ ಇದ್ದಾಗೆ ಈ ಬಾಳು ಬೆಳಗುಂದಿ ದುಃಖಿಸಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಜಡ್ಜಸ್ಗಳು, ಬಂದಿರತಕ್ಕಂತಹ ವೀಕ್ಷಕರು ಎಲ್ಲರೂ ಕೂಡ ಒಬ್ಬರ ಮುಖಾನ ಒಬ್ಬರು ನೋಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಸೊ ಎಲ್ಲರೂ ಕೂಡ ಶಾಕ್ ಆಗಿ ಬಾಳು ಬೆಳಗುಂದಿ ಹೇಳೋದನ್ನ ನೋಡ್ತಾ ಇದ್ರು. ಆದರೆ ಯಾಕೆ ಅಂತ ಕೇಳಿದಾಗ ಅವನ ಒಂದು ನೋವಿನ ಮಾತನ್ನ ಹಂಚ್ಕೊಂಡ. ಆ ಒಂದು ನೋವಿನ ವಿಚಾರ ಹಂಚ್ಕೊಂಡಿರೋದು ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿದೆ ಅಂತ ಅನ್ಕೋತೀನಿ. ಬಟ್ ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ವಿಷಯಕ್ಕೆ ಬರೋದಾದ್ರೆ ಬಾಳು ಬೆಳಗುಂದಿ ಹಾಡು ಹಾಡುವ ಮೂಲಕ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲರೂ ಮನಸ್ಸನ್ನು ಕೂಡ ಗೆದ್ದಿದ್ದ. ಸೊ ಈ ಒಂದು ನಿಮಗೆ ಕಳೆದ ಒಂದು ವಾರದಿಂದ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆದ್ರ ಎಂದು ಸೆಮಿಫೈನಲಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಒಟ್ಟಾರೆಯಾಗಿ 6 ಜನರನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಈಗಾಗಲೇ ನಿಮ್ಗೆ ಅದರ ಬಗ್ಗೆ ಗೊತ್ತಿದೆ. 6 ಜನರಲ್ಲಿ ಈ ಒಂದು ಬಾಳು ಬೆಳಗುಂದಿ ಒಬ್ಬ ಆಗಿರ್ತಕ್ಕಂಥದ್ದು. ಈ ಬಾಳು ಬೆಳಗುಂದಿ ಸೆಲೆಕ್ಟ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆಯವರು ಮಾತನಾಡ್ಕೊಳ್ಳುವಂಥದ್ದಾಗಿರ್ಬೋದು, ಸ್ವರ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಇವನನ್ನು ಸೆಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು. ಸೊ ಈ ಒಂದು ವಿಷಯ ಬಾಳು ಬೆಳಗುಂದಿಗೂ ಕೂಡ ಗೊತ್ತಾಗಿದೆ. ಅಂದರೆ ಈ ರೀತಿಯಾಗಿ ನಾನು ಟ್ರೋಲ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು. ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ತುಂಬ ಬೇಜಾರಾಗಿರುತ್ತೆ. ಬೇಜಾರಾಗಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾನು ಏನೇ ಆದರೂ ಕೂಡ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಸ್ವರವನ್ನು ಹಾಡಲೇಬೇಕು ಅಂತ ಹಠವನ್ನು ತೊಡ್ತಾನೆ. ಹಠವನ್ನು ತೊಟ್ಟು ಮೆಂಟರ್ ಹತ್ರ ನನಗೆ ಸ್ವರ ಹಾಕಿಕೊಡಿ ಅನ್ನೋ ಒಂದು ವಿಚಾರವನ್ನು ಹೇಳ್ತಾನೆ. ಅವರು ಕೂಡ ಇವನಿಗೆ ಸ್ವರವನ್ನು ಹಾಕಿಕೊಡ್ತಾರೆ. ಈ ಒಂದು ಗೀತೆಯಲ್ಲಿ ಸ್ವರವನ್ನು ಹಾಡುವ ಮೂಲಕ ಬಾಳು ಬೆಳಗುಂದಿ ಒಂದು ಕಡೆಯಿಂದ ದಿಗ್ಭ್ರಮೆಯಾಗಿ ಜನಗಳು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನೋ ಒಂದು ನೋವಿನಿಂದ ಆಗಿರ್ಬೋದು, ಅದೇ ರೀತಿಯಾಗಿ ಸ್ವರಗಳಿಗೆ ಮೋಸ ಮಾಡ್ತೀನ ಅನ್ನೋ ಒಂದು ನೋವಲ್ಲೇ ಇರ್ಬೋದು, ಅಥವಾ ನಾನು ಸ್ವರವನ್ನು ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಆಡಿದ್ನಲ್ಲ ಎಂಬ ಒಂದು ಖುಷಿ ಇರ್ಬೋದು. ಎಲ್ಲವೂ ಕೂಡ ಮಿಕ್ಸ್ ಆಗಿ ಬಾಳು ಬೆಳಗುಂದಿ ಹೇಳೋಕೆ ಆಗದೇನೆ ತಕ್ಷಣವೇ ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ವಿಚಾರವನ್ನ ಬಾಳು ಬೆಳಗುಂದಿ ಜಡ್ಜಸ್ಗಳ ಮುಂದೆ ಹೇಳಿಕೊಳ್ಳುವಂತಹದ್ದು, ಜಡ್ಜಸ್ಗಳು ಪ್ರಶ್ನೆಗೆ ಈ ಒಂದು ಉತ್ತರವನ್ನ ಕೊಡುವಂತಹದ್ದು. ಹಾಗಾಗಿ ಜಡ್ಜಸ್ಗಳು ಕೂಡ ಹೇಳ್ತಾರೆ, ನೀನು ಸ್ವರವನ್ನ ಹಾಡಿದ್ರೆ ಮಾತ್ರ ಸಂಗೀತವಲ್ಲ, ಅಥವಾ ತಾಳಕ್ಕೆ ಇದ್ರೆ ಮಾತ್ರ ಸಂಗೀತವಲ್ಲ. ಸಂಗೀತ ಅನ್ನೋದು ಒಂದು ಅವರವರ ಹವ್ಯಾಸ. ಕೆಲವರು ಸ್ವರಗಳನ್ನು ಇಷ್ಟಪಟ್ಟು ಸಂಗೀತವನ್ನು ಹಾಡ್ತಾರೆ, ಕೆಲವರು ಸಹಜವಾಗಿ ಸಂಗೀತವನ್ನು ಹಾಡ್ತಾರೆ. ಎಲ್ಲವೂ ಕೂಡ ಸಂಗೀತವೇ. ಸೊ ನೀನು ಇನ್ನೂ ಕಲಿತಾ ಇದೆಯಾ, ಕಲಿ, ಒಳ್ಳೆಯದಾಗಲಿ. ನಿನ್ನ ಒಂದು ಗೀತೆಗಳನ್ನು ಕೇಳೋದಕ್ಕೆ ಅಂತಲೇ ಲಕ್ಷಾಂತರ ಜನ ಫಾಲೋವರ್ಸ್ಗಳು ನಿನ್ನನ್ನು ಫಾಲೋ ಮಾಡ್ಕೊಂಡಿದ್ದಾರೆ. ಸೊ ಅವ್ರಗಳ ಬಗ್ಗೆ ಗಮನ ಕೊಡು. ಯಾರೇ ಏನು ಮಾತಾಡ್ತಾರೆ ಅಂದಾಗ ಅವರ ಮಾತುಗಳಿಗೆ ಗಮನವನ್ನು ಕೊಡೋದಕ್ಕೆ ಹೋಗಬೇಡ ಅನ್ನುವ ಒಂದು ಮಾತುಗಳನ್ನು ಕೂಡ ಜಡ್ಜಸ್ಗಳು ಹೇಳುವಂಥದ್ದು. ಇನ್ನು ಇವನ ಅಳೋದಕ್ಕೆ ಪ್ರಾರಂಭ ಮಾಡಿದಾಗ ಇವರ ತಂದೆ ತಾಯಿ ಕೂಡ ಅಲ್ಲೇ ವೇದಿಕೆ ಮೇಲೆ ಇರ್ತಾರೆ. ವೇದಿಕೆಗೆ ಬಂದು ಇವನನ್ನು ಸಮಾಧಾನ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಜಡ್ಜಸ್ಗಳು ಕೂಡ ಇವನಿಗೆ ಸಮಾಧಾನವನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಬಾಳು ಚೆನ್ನಾಗಿ ಆಡ್ದ ಅಂತಲೇ ಹೇಳ್ಬೋದು. ಆದರೆ ದುರಾದೃಷ್ಟ, ಅಲ್ಲಿರುವಂಥ ಕಾಂಪಿಟೇಟರ್ ತುಂಬ ಒಳ್ಳೆಯ ಕಾಂಪಿಟೇಟರ್ ಆಗಿರೋದ್ರಿಂದ ರಶ್ಮಿ ಆಗಿರ್ಬೋದು, ಅದೇ ರೀತಿ ಶಿವಾನಿ ಆಗಿರ್ಬೋದು, ಇನ್ನು ಉಡುಪಿಯ ಆರಾಧ್ಯ ಕೂಡ ಆಗಿರ್ಬೋದು. ಸೊ 3 ಜನ ಒಂದು ಫೈನಲ್ಗೆ ಎಂಟ್ರಿ ಆಗ್ತಾರೆ. ಫೈನಲ್ ಆಗಿ ಶಿವಾನಿ ವಿನ್ನರ್ ಆಗ್ತಾರೆ. ರನ್ನರ್ ಅಪ್ ಬಂದ್ಬಿಟ್ಟು ಉಡುಪಿಯ ಆರಾಧ್ಯ ಆಗ್ತಾರೆ. ಇನ್ನು ಸೆಕೆಂಡ್ ರನ್ನರ್ ಅಪ್ ಬಂದ್ಬಿಟ್ಟು ರಶ್ಮಿ ಅವರು ಆಗುವಂತಹದ್ದು. ಸೊ ಈ ರೀತಿಯಾಗಿ ಈ ಒಂದು ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿಯ ಒಂದು ಈ ವಾರ ಕಣ್ಣೀರು ಹಾಕೋದಕ್ಕೆ ಮೂಲ ಕಾರಣವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡಿದ್ದೀನಿ. ಸ್ವತಃ ಬಾಳು ಬೆಳಗುಂದಿಯವರೇ ಈ ಒಂದು ಕಾರಣಗಳನ್ನು ಹಂಚಿಕೊಂಡಿರುವಂತಹದ್ದು. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಬಾಳು ಬೆಳಗುಂದಿಯ ಬಗ್ಗೆ? ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಿತ್ತು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.